ಸೊ ನಾವು ನೀರಿನ ಮಹತ್ವ ಒಂದು ವೇಳೆ ನಾನು ಕೇಳುವುದಾಗಿದ್ರೆ, ನೀರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯನಾ? ಇಲ್ಲಲ್ಲ, ಸಾಧ್ಯನೇ ಇಲ್ಲ. ಒಂದು ವೇಳೆ ಬದುಕಿದ್ರು ಎಷ್ಟು ದಿವಸ ಬದುಕ್ಬೋದು, ಎಷ್ಟು ಹೊತ್ತು ಬದುಕ್ಬೋದು? ನೀರೇ ಇಲ್ಲ ಅಂತಂದ್ರೆ, ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅವ್ರು ಏನಾದರೂ ಹೇಳ್ತೀರಿ, ನೀರೇ ಇಲ್ಲ ಅಂದ್ರೆ ಎಷ್ಟು 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 ದಿವಸ ಬದುಕಬಹುದು? ಒಂದು ಹನಿ ನೀರು ಕುಡಿದ ಒಂದು ವೇಳೆ ಮನುಷ್ಯ ಬದುಕಿದ್ರೆ ಅದು ಮ್ಯಾಕ್ಸಿಮಮ್ ಅಂದರೆ 3 ದಿವಸ. ಓಕೆ, 3 ದಿವಸ ಒಂದು ವೇಳೆ ನೀರು ಸಿಗಲಿಲ್ಲ, ಕುಡಿಲಿಲ್ಲ, ನೀರು ಕುಡಿಲಿಲ್ಲ, ಒಂದಿಲ್ಲ ಒಂದು ರೀತಿಯಾಗಿ ನೀರು ಕುಡಿಲಿಲ್ಲ, ಮನುಷ್ಯ ಸತ್ತು ಹೋಗ್ತಾನೆ. ಯೋಚನೆ ಮಾಡ್ರಿ, ನೀರು ಎಷ್ಟು ವಿಶೇಷವಾದದ್ದು. ಯೇಸು ಸ್ವಾಮಿ ನೀರನ್ನ, ಅದು ವಿಶೇಷವಾಗಿ ಹರಿಯುವಂತ ನೀರನ್ನ ಪರಿಶುದ್ಧಾತ್ಮನ ಕಾರ್ಯಕ್ಕೆ ಹೋಲಿಸುವಂಥದ್ದನ್ನ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37ರಿಂದ 39 ವಚನದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ ವಚನ 37ರಿಂದ 39 ಬೈಬಲ್ ಈ ರೀತಿಯಾಗಿ ಹೇಳ್ತದೆ. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನ ಯೇಸು ತನ್ನನ್ನ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನ ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಪ್ರಿಯರೇ, ಅನೇಕರು ನಾವು ನಿಜವಾದ ಒಂದು ಆತ್ಮಿಕ ಅನುಭವ ಬಯಸ್ತೇವೆ, ನಿಜವಾದ ಒಂದು ಆತ್ಮಿಕ ಅನುಭವ ನಾವು ಬಯಸ್ತೇವೆ. ಈ ಅನುಭವ ನಮ್ಮ ಹೃದಯಗಳಿಗೆ ತೃಪ್ತಿ ಕೊಡುವಂಥದ್ದಾಗಿರಬೇಕು. ಈ ಹೃದಯದಲ್ಲಿ ನಮಗೆ ತೃಪ್ತಿ ಕೊಡುವಂಥದ್ದು ಅಷ್ಟೇ ಅಲ್ಲ, ಈ ಅನುಭವ ನಮ್ಮನ್ನ ಬಲದಿಂದ ತುಂಬಿಸುವಂಥದ್ದಾಗಿರಬೇಕು. ಉದ್ದೇಶದಿಂದ ಅರ್ಥಗರ್ಭಿತ ಜೀವಿತವನ್ನ ಹೊಂದಿಕೊಂಡು ಜೀವಿಸುವುದಕ್ಕೆ ನಡೆಸಬೇಕು. ಶಾಂತಿ ಸಮಾಧಾನ ನಮಗೆ ದೊರಕುತ್ತಿರಬೇಕು, ಸಿಗ್ಬೇಕು ನಮಗೆ. ಸೊ ನಮ್ಮಲ್ಲಿ ಅನೇಕರು ಈ ಆತ್ಮಿಕ ಅನುಭವ ಬಯಸ್ತೇವೆ. ನಮ್ಮ ಅಪೇಕ್ಷೆ ಇದು, ನಮ್ಮ ಹಾರೈಕೆ ಇದು. ಹೇಗಾದ್ರೂ ಮಾಡಿ ದೇವ್ರೇ ನಮಗೆ ಈ ಒಳ್ಳೆ ಅನುಭವ ಕೊಡು, ಆತ್ಮಿಕ ಅನುಭವ ಕೊಡು. ನಾವು ಸಂಪ್ರದಾಯ, ಆಚರಣೆ ಇವುಗಳು ತೃಪ್ತಿ ಕೊಡುವುದಿಲ್ಲ, ಇದು ನಮಗೆ ಸಂತೃಪ್ತಿ ಕೊಡುವುದಿಲ್ಲ. ಆದರೆ ಒಂದು ಬಯಕೆ, ನಮ್ಮ ಹೃದಯಕ್ಕೆ ತೃಪ್ತಿ ಕೊಡಬಲ್ಲಂತಹ ಆ ಒಂದು ಅನುಭವ ನಾವು ಹೊಂದುವಂಥದ್ದು, ಅದು ವಿಶೇಷವಾಗಿ ಬಲ, ಉದ್ದೇಶ ಮತ್ತು ಶಾಂತಿ. ಇವು ನಮ್ಮ ಜೀವಿತಕ್ಕೆ ಬಹಳ ಬಹಳ ಮುಖ್ಯವಾದದ್ದು. ಅದನ್ನು ನಾವು ಹುಡುಕ್ತೇವೆ, ಬೇರೆ ಬೇರೆ ಸ್ಥಳಗಳಲ್ಲಿ ಹುಡುಕುವುದನ್ನು ನೋಡ್ತೇವೆ ನಾವು. ನನಗೆ ಬಲ ಬೇಕು, ನನಗೆ ಒಂದು ವೇಳೆ ಉದ್ದೇಶ ಬೇಕು, ನನಗೆ ಶಾಂತಿ ಬೇಕು, ನಾವು ಹುಡುಕ್ತೇವೆ. ಅನೇಕ ಸ್ಥಳಗಳಲ್ಲಿ ನಾವು ಹುಡುಕ್ತೇವೆ. ಇನ್ಫ್ಯಾಕ್ಟ್ ನಾವು ಈ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ, ಉತ್ತರ ಪ್ರದೇಶದ ಈ ಒಂದು ಕುಂಭಮೇಳ ಅನ್ನುವಂಥ ಸ್ಥಳಗಳಲ್ಲಿ ಕೋಟಿಗಟ್ಟಲೆ ಜನ ಈ ಒಂದು ಅನುಭವಕ್ಕಾಗಿ ಪ್ರಯಾಸ ಪಡುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬಾಯಾರಿದಂಥವರಿಗೆ ಯೇಸು ಸ್ವಾಮಿ ಆಮಂತ್ರಣ ಕೊಡ್ತಾ ಇದ್ದಾರೆ. ಯಾರು ಬಾಯಾರಿ, ಒಂದು ವೇಳೆ ಏನಂತಾರೆ ಹಸಿದಂಥವರು, ಹಸಿವೆಯಿಂದ ಬಳಲುತ್ತಿರುವಂಥವರು, ಒಂದು ಖಾಲಿತನವನ್ನ ಮನಸ್ಸಿನಲ್ಲಿ ಖಾಲಿ ಅನ್ನುವಂಥ ಅನುಭವ ಇರುವಂಥವರು, ಅವರೊಂದಿಗೆ ಯೇಸು ಸ್ವಾಮಿಯಲ್ಲಿ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಬನ್ರಿ ಆತನ ಬಳಿಗೆ ಬರಬೇಕು ಮತ್ತು ಬಂದು ಆತನು ಕೊಡುವಂಥದ್ದನ್ನ ಹೊಂದಿ ತೃಪ್ತಿ ಪಡ್ಕೊಳ್ರಿ. ಹಲ್ಲೆಲೂಯ. ಯೇಸು ಸ್ವಾಮಿಯ ಕಡೆಗೆ ಬಂದು ಯೇಸು ಸ್ವಾಮಿ ಕೊಡುವುದನ್ನ ಹೊಂದಿ, ಯೇಸು ಸ್ವಾಮಿಯೇ ನಮಗೆ ಕೊಡುವಂತಹ ಸಂತೃಪ್ತಿಯನ್ನು ಹೊಂದುವಂತೆ ಯೇಸು ಸ್ವಾಮಿ ಇಲ್ಲಿ ಆಮಂತ್ರಿಸ್ತಾ ಇದ್ದಾರೆ. ಸೊ ಈ ದಿವಸ ನಾವು ಈ ವಾಕ್ಯವನ್ನ ಸ್ವಲ್ಪ ವಿವರವಾಗಿ ನೋಡೋದಕ್ಕೋಸ್ಕರ ಹೋಗೋಣ. ಇದನ್ನ ನಾವು ವಿಶೇಷವಾಗಿ ಗುರುತಿಸಬೇಕು
ಮೊದಲನೇ ಮಹತ್ವದ ಸತ್ಯ, ಯೇಸು ಜೀವ ಜಲವನ್ನ ಬಹುಮಾನವಾಗಿ, ವರದಾನವಾಗಿ, ಉಡುಗೊರೆಯಾಗಿ ನಮಗೆ ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯೇ ನಮಗೆ ಪರಿಶುದ್ಧಾತ್ಮನ ವಿಷಯವಾಗಿ ಹೇಳುವಾಗ ಜೀವ ಜಲ ಅನ್ನುವಂಥದ್ದನ್ನ ಯೇಸು ಸ್ವಾಮಿಯೇ ನಮಗೆ ಉಡುಗೊರೆಯಾಗಿ, ಬಹುಮಾನವಾಗಿ, ವರವಾಗಿ ಆತನೇ ನಮಗೆ ಕೊಡುವಾತನಾಗಿದ್ದಾನೆ. ಜೀವ ಜಲ 39ನೇ ವಚನ ನೋಡ್ರಿ. ಅದು ನೀರಿನ ಕುರಿತು ಹೇಳಿದಾಗಲೂ 37ನೇ ವಚನದಿಂದ ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಅಂತ ಹೇಳುವಾಗಲೂ 39ನೇ ವಚನ ಅದರ ನಿಜವಾದ ಅರ್ಥವನ್ನು ಹೇಳ್ತದೆ. 39ನೇ ವಚನ, ಇದನ್ನ ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನ ಕುರಿತು ಹೇಳಿದನು. ನೀರಿನ ಕುರಿತು ಹೇಳುತ್ತಾ ಇದ್ದಾಗ ಆತನು ಕಾರ್ಪೊರೇಷನ್ ಸಂಬಂಧಪಟ್ಟಂತ ನೀರಲ್ಲ, ಬೋರ್ವೆಲ್ಗೆ ಸಂಬಂಧಪಟ್ಟಂತ ನೀರಲ್ಲ, ಓಕೆ, ಬಿಸ್ಲೇರಿ ನೀರು, ಆ ನೀರು ಈ ನೀರು ಅಲ್ಲ. ಆತನು ಇಲ್ಲಿ ಹೇಳ್ತಾ ಇರುವಂಥದ್ದು ನೀರಿನ ಕುರಿತು ಆತನು ಮಾತನಾಡ್ತಾ ಇದ್ದಾಗ ಆತನು ಪರಿಶುದ್ಧಾತ್ಮನ ಕುರಿತು ಮಾತನಾಡ್ತಾ ಇದ್ದನು. 39ನೇ ವಚನ ಅದನ್ನೇ ಹೇಳ್ತಾ ಇದೆ. ಇದನ್ನ ಯೇಸು ತನ್ನನ್ನ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನ ಕುರಿತು ಹೇಳಿದನು. ಹಾಗಾದ್ರೆ ಈ ಬಹುಮಾನ, ಈ ವರ, ಈ ಉಡುಗೊರೆ, ಗಿಫ್ಟ್ ಇದು. ಓಕೆ, ಈ ಗಿಫ್ಟ್, ಈ ಒಂದು ಗಿಫ್ಟ್, ಈ ಒಂದು ವರವನ್ನ ಅಥವಾ ಈ ಒಂದು ಉಡುಗೊರೆಯನ್ನ ಯೇಸು ಸ್ವಾಮಿ ಕೊಡುತ್ತಾರೆ ಅನ್ನೋದಾಗಿದ್ರೆ ನಾವು ಈ ಬಹುಮಾನ ಅಥವಾ ಈ ಉಡುಗೊರೆ ಅಂದ್ರೆ ಏನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಏನಿದು? ಈ ಬಹುಮಾನ ಅಥವಾ ವರದಾನ ಅಂತ ಹೇಳುವಂತ ಪರಿಶುದ್ಧಾತ್ಮನ ಕುರಿತು, ಅದರ ಜೀವ ಜಲದ ಕುರಿತು ನಾವು ಮಾತಾಡುವಾಗ ಅಂದರೆ ಏನು? 39ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ, ಇದು ಪರಿಶುದ್ಧಾತ್ಮನ ಒಂದು ಸಂಕೇತ. ತ್ರಯೈಕತ್ವದಲ್ಲಿ ನಾವು ನಂಬಿರುವಂತ ದೇವರು ತಾನೇ ಆತ್ಮ ಸ್ವರೂಪನಾಗಿ ಆತನು ನಮ್ಮಲ್ಲಿ ಬಂದು ನಮ್ಮಲ್ಲಿ ವಾಸಿಸಿ ನಮ್ಮನ್ನ ಬಲದಿಂದ ತುಂಬಿಸುವಂತಹ ಆ ಆತ್ಮನ ಸಂಕೇತ ಆ ಜೀವಜಲ. ಇಲ್ಲಿ ಯೇಸು ಸ್ವಾಮಿ ಈ ಒಂದು ತನ್ನನ್ನೇ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನ ಕುರಿತು ಹೇಳಿದ್ರಂದ್ರೆ 50ಮ ದಿನದ ಕುರಿತು ವಾಕ್ಯ ಹೇಳ್ತಾ ಇದೆ. 50ಮ ದಿನ, ಯಾವ ದಿನ ಪರಿಶುದ್ಧಾತ್ಮನು ಅಲ್ಲಿ ಸೇರಿ ಬಂದಂತ ಆ 120 ವಿಶ್ವಾಸಿಗಳು, ಶಿಷ್ಯರ ಮೇಲೆ ಆ ಪರಿಶುದ್ಧಾತ್ಮನು ಇಳಿದು ಬಂದಂತ ಆ ಅನುಭವದ ಕುರಿತು ಇಲ್ಲಿ ತನ್ನನ್ನೇ ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನ ಕುರಿತು ಹೇಳಿದನಂತ ನಾವು ನೋಡ್ತೇವೆ. ಆತನು ಇಲ್ಲಿ ವಿಶೇಷವಾಗಿ ಆಮಂತ್ರಿಸ್ತಾನೆ. ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಲಿ. ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಆತನು ಬಂದು ಕುಡಿಯುವುದಕ್ಕೆ, ಆ ನೀರನ್ನು ಕುಡಿಯುವುದಕ್ಕೆ ಆತನು ಆಮಂತ್ರಿಸ್ತಾನೆ. ಆದರೆ ವಿಶೇಷವಾಗಿ ನಾವು ಈ ಒಂದು ಮಹತ್ವದ ಸತ್ಯ ನಾವು ಗುರುತಿಸ್ಬೇಕು. ನಮಗೆ ನಾವು ಅಲ್ಲಿ ಕುಡಿಯುವಂತಹ ಅನುಭವ ಅಂತಂದ್ರೆ, ಈ ನೀರನ್ನ ಕುಡಿಯುವ ಅನುಭವ ಅಂತಂದ್ರೆ ಇದು ಹೊರಗಿನದಲ್ಲ. ಇದು ಯಾವನಿಗಾದ್ರೂ ಬೇಕಾದ್ರೆ ಬಂದು ತನ್ನ ದೇಹವನ್ನ ಏನಂತಾರೆ ಶುದ್ಧ ಮಾಡಿಕೊಳ್ಳಲಿ, ಸ್ನಾನ ಮಾಡಲಿ ಅಲ್ಲ. ಇದೇನಿದು? ಕುಡಿಯಲಿ, ರೈಟ್? ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಅಂದ್ರೆ ಆ ಪರಿಶುದ್ಧ ಆತ್ಮನು ಹೊರಗಲ್ಲ, ನಮ್ಮ ಒಳಗೆ. ಹಲ್ಲೆಲೂಯ. ನಮ್ಮೊಳಗೆ, ನಮ್ಮೊಳಗೆ ಆ ಪರಿಶುದ್ಧ ಆತ್ಮನು. ಸೊ ದೇವರ ಆತ್ಮನ ಆಗಮನದ ಕುರಿತು ನಾವು ನೋಡ್ತೇವೆ. ಯೋಯೆಲ 2:28 ವಾಕ್ಯ ಹೇಳ್ತದೆ, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು. ದೇವರು ವಾಗ್ದಾನ ಮಾಡಿದ್ರು ನಮ್ಮೊಳಗೆ ಅಂತ. ಪರಿಶುದ್ಧಾತ್ಮನು ತ್ರಯೈಕತ್ವದ ದೇವರು ತಾನೇ ನಮ್ಮೊಳಗೆ ಬಂದು ವಾಸಿಸುವುದು, ನೆಲೆಸುವುದು ಅಂತ ಹೇಳುವಾಗ, ನಮ್ಮೊಳಗೆ ಅಂತ ಹೇಳುವಾಗ ಈ ಮಾತು ಆಲ್ಮೋಸ್ಟ್ 700 ವರ್ಷ ಮೊದಲು, ಅಂದ್ರೆ ಯೇಸು ಸ್ವಾಮಿ ಬರುವುದಕ್ಕಿಂತ 700 ವರ್ಷ ಮೊದಲು
ಯೋವೇಲ ಪ್ರವಾದಿ ಮಾತನ್ನು ಹೇಳ್ತಾನೆ, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನಂತ ದೇವರು ಹೇಳಿದ್ದಾನೆ. ಸುರಿಸುತ್ತಾನೆ, ನಮ್ಮ ಮೇಲೆ ಸುರಿಸುತ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಸುರಿಸುವಂತದ್ದನ್ನ ನೀನು ಆಕ್ಚುಲಿ ಸೇವಿಸಬಹುದು. ಓಕೆ, ನೀನು ಅದನ್ನ ಕುಡಿಯಬಹುದು, ನೀನು ಅದನ್ನ ಕುಡಿಯಬಹುದು. ಇನ್ಫ್ಯಾಕ್ಟ್ ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4-5 ವಚನ ಓದುವಾಗ ಆತನು ಹೇಳಿದ ಮಾತು ನೆನ್ಪಿಟ್ಕೊಳ್ಳೋಣ. ಆತನು ಅವರೊಂದಿಗೆ ಕೂಡಿದಾಗ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದಾದುದರಿಂದ ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕಾಗಿ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ ಈ ಯೋವೇಲನ ಪುಸ್ತಕದಲ್ಲಿ ದೇವರು ವಾಗ್ದಾನ ಮಾಡಿದ ಆತ್ಮನು, ಯೇಸು ಸ್ವಾಮಿ ಕೂಡ ಅದೇ ಆತ್ಮನ ಕುರಿತು ಹೇಳ್ತಾ ಇದ್ದಾನೆ, ಆತನ ಬಲವನ್ನ ಹೊಂದುವುದಕ್ಕಿಂತ ಮೊದಲು ನೀವು ಎಲ್ಲಿಯೂ ಹೋಗಬಾರ್ದು. ಅದಕ್ಕೆ ಅಪೊಸ್ತಲರ ಕೃತ್ಯ 1:8 ನಮಗೆಲ್ಲ ಪರಿಚಿತವಾದಂಥ ವಾಕ್ಯ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಜೀವ ಜಲವೆಂಬ ವರ, ಬಹುಮಾನ, ಉಡುಗೊರೆ, ಇದು ದೇವರಿಂದ ನಮಗೆ ಕೊಡಲ್ಪಡುವಂಥದ್ದು. ಇದು ನಮಗೆ ದೇವರಿಂದ ಕೊಡಲ್ಪಡುವಂಥದ್ದು. ಮತ್ತು ಯಾರು ಇದನ್ನು ಹೊಂದುತ್ತಾರೋ, ದೇವರಿಂದ ಕೊಡಲ್ಪಡುವ ಈ ಬಹುಮಾನ, ಈ ಉಡುಗೊರೆ, ಈ ಗಿಫ್ಟ್ ಯಾರು ಇದನ್ನು ಹೊಂದುತ್ತಾರೋ ಅವರು ದೇವರ ರಾಜ್ಯ ಕಟ್ಟುವುದಕ್ಕೆ ಸಾಧನವಾಗ್ತಾರೆ. ಹಲ್ಲೆಲೂಯ. ಅದಕ್ಕೆ ಅವರು ದೇವರ ರಾಜ್ಯ ಕಟ್ಟುವುದಕ್ಕೆ ಸಾಧನವಾಗ್ತಾರೆ. ಸೊ ಒಂದು ವೇಳೆ ಆ ಬಲ ಹೊಂದಿರುವುದರಿಂದ ನೀವು ಕಲ್ಗಟ್ಟಿಗೆಗೆ ಹೋಗಿ ಸುವಾರ್ತೆ ಸಾರ್ತೀರಿ. ಅಷ್ಟೇ ಅಲ್ಲ, ದೇವರ ಆತ್ಮನು ನಡೆಸುವ ಪ್ರತಿಯೊಂದು ಸ್ಥಳಕ್ಕೆ, ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ ಸುವಾರ್ತೆ ಸಾರಬೇಕು. ಯಾಕೆ ಗೊತ್ತಾ? ಆ ಬಲ ನಮಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈ ಬಲ ನಮಗೆ ಕೊಡಲ್ಪಟ್ಟದ್ದು ದೇವರ ರಾಜ್ಯ ಕಟ್ಟುವುದಕ್ಕಾಗಿ, ನಮ್ಮನ್ನು ನಾವು ಕಟ್ಟಿಕೊಳ್ಳುವುದಕ್ಕಾಗಿ ಅಲ್ಲ. ಈ ಬಲ ನಮಗೆ ಕೊಡಲ್ಪಟ್ಟದ್ದು ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ, ಇದು ನಮ್ಮ ಅಭಿವೃದ್ಧಿಗೋಸ್ಕರ ಅಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳೋಣ. ಆ ಬಲ ಹೊಂದಿದಾಗ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ. 50ಮ ದಿನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನೋಡ್ತೇವೆ. ಆ ಜೀವ ಜಲದ ಸುರಿಮಳೆ ಆಯಿತು. ಮೊದಲನೇ 4 ವಚನ ಓದ್ತೇವೆ. 50ಮ ದಿನದಂದು ಅವರು ಆ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ, ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮವು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಸೊ ಬಹುಮಾನ ಅಂದ್ರೆ ಇದು, ದೇವರು ನಮಗೆ ಕೊಡುವಂತ ಬಹುಮಾನ, ಪರಿಶುದ್ಧಾತ್ಮನ ಅಭಿಷೇಕ. ಪರಿಶುದ್ಧಾತ್ಮನು ಇದು ದೇವರು ನಮಗೆ ಕೊಡುವಂತಹ ಒಂದು ವರ. ಅದು ಆತ್ಮನು, ಪರಿಶುದ್ಧಾತ್ಮನು ನಮಗೆ ಕೊಡುವಂತ ವರ, ಅದು ಪರಿಶುದ್ಧಾತ್ಮನು ಎಂಬುದನ್ನು ನಾವು ಮರಿಬಾರದು. ಇದನ್ನ ಸ್ಪಷ್ಟಪಡಿಸೋಣ. ನಮಗ ಅಂತ ಒಂದು ವೇಳೆ ಸಂಶಯ ಇದ್ರೆ, ನನಗೆ ನಾವು ಕೆಲವೊಂದ್ಸಾರಿ ಯೋಚನೆ ಮಾಡ್ಬೋದು, ಇದೆಲ್ಲ ನಮಗಲ್ಲ. ಒಂದು ವೇಳೆ ಇಲ್ಲಿ ಸ್ಟೇಜ್ ಮೇಲೆ ಇರುವವರಿಗೆ ಅಥವಾ ಅವ್ರಿಗೆ ಇವ್ರಿಗೆ ಇಲ್ಲ. ವಚನ ನೋಡ್ರಿ, ಇದು ಎಲ್ಲರಿಗಾಗಿ. ಯಾಕಂದ್ರೆ ಈ ವಾಕ್ಯ ನೋಡ್ತೇವೆ, ಯೇಸು ಸ್ವಾಮಿಯ ಆಮಂತ್ರಣ ಏನಂತ ಹೇಳ್ತದೆ. ಈ ವಾಕ್ಯ ನಮಗೆ 37ನೇ ವಚನ, ಯೋಹಾನ 7:37 ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ, ಹಲ್ಲೆಲೂಯ, ಯಾವನಿಗಾದ್ರೂ, ನಿನ್ನ ಜಾತಿ, ಕುಲ, ಗೋತ್ರ ಏನೇ ಇರಲಿ, ನೀನು ಶ್ರೀಮಂತನಾಗಿರಬಹುದು, ಬಡವನಾಗಿರಬಹುದು, ನೀನು ವಿದ್ಯಾವಂತನಾಗಿರಬಹುದು, ಅವಿದ್ಯಾವಂತನಾಗಿರಬಹುದು, ನಿನ್ನ
ನೀನು ಒಂದು ವೇಳೆ ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಯಾರೇ ಇರಲಿ, ಯಾವನಿಗಾದರೂ, ಹಲ್ಲೆಲೂಯಾ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇರ್ತದೆ, ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ಮತ್ತು ನನ್ನನ್ನ ನಂಬಿದವನ ಹೊಟ್ಟೆಯೊಳಗೆ, ಯಾರೇ ಆಗ್ಲಿ ನಂಬಬಹುದು, ಯಾರೇ ಆಗ್ಲಿ ಆತನನ್ನ ನಂಬಬಹುದು. ಆತನು ಭೇದ ಮಾಡುವುದಿಲ್ಲ. ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. ನನ್ನನ್ನ ನಂಬಿದವನು ಯಾರೇ ಆಗ್ಲಿ, ನೀನು ಯೇಸು ಸ್ವಾಮಿಯನ್ನ ನಂಬಿದ್ರೆ, ಆತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ರೆ, ನಿನಗಾಗಿ ಈ ಜೀವ ಜಲ ಕೊಡಲ್ಪಟ್ಟಿದೆ. ಹಲ್ಲೆಲೂಯ, ನಿನಗಾಗಿ. ಇದು ದೇವರು ನಿನಗಾಗಿ ಕೊಟ್ಟಿರುವಂತ ಉಡುಗೊರೆ, ಬಹುಮಾನ ನಿನಗಾಗಿ. ಪಂಚಾಶತಮ ದಿನ ಆದಂತ ಘಟನೆಯ ಕುರಿತು ಅಪೊಸ್ತಲನಾದ ಪೇತ್ರನು ಪ್ರಸಂಗ ಮಾಡುವಾಗ ಹೇಳ್ತಾನೆ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 39ನೇ ವಚನ ಏನಂತ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಇಲ್ಲಿ ನಾವು ಕುಳಿತಿರುವುದಾಗಿದ್ದಲ್ಲಿ, ಈ ವಾಕ್ಯವನ್ನು ನೀವು ಕೇಳ್ತಾ ಇರುವುದಾಗಿದ್ದಲ್ಲಿ, ಆಸಕ್ತಿಯಿಂದ ವಾಕ್ಯ ಕೇಳುವುದಕ್ಕೆ ಸಮಯ ಕೊಡುತ್ತಾ ಇರುವುದಾಗಿದ್ದಲ್ಲಿ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ಈ ವಾಗ್ದಾನ ನಿಮಗಾಗಿದೆ. ಹಲ್ಲೆಲೂಯಾ, ಈ ವಾಗ್ದಾನ ನಿಮಗಾಗಿದೆ. ಇದು ಕೇವಲ ಕೆಲವು ವಿಶೇಷ ಜನರಿಗಾಗಿ ಅಂತ ಅಲ್ಲ. ದಯವಿಟ್ಟು ಆ ಪಕ್ಷಪಾತವನ್ನ ದೇವರು ಮಾಡುವುದಿಲ್ಲ. ನಮ್ಮ ಬೈಬಲ್ನಲ್ಲಿ ನೋಡುವಂತ ದೇವರು ಪಕ್ಷಪಾತ ಮಾಡುವುದಿಲ್ಲ. ಯಾಕಂದ್ರೆ ನಿಮ್ಮನ್ನ ಸೃಷ್ಟಿಸಿದವನು, ನಮ್ಮನ್ನ ಸೃಷ್ಟಿಸಿದವನು, ನಮ್ಮೆಲ್ಲರನ್ನ ಸೃಷ್ಟಿಸಿದವನು ಆತನೊಬ್ಬನೇ. ಆತನು ಪಕ್ಷಪಾತ ಮಾಡುವುದಿಲ್ಲ. ಸೊ ಈ ಬಹುಮಾನ ನಮ್ಮೆಲ್ಲರಿಗಾಗಿ ಎಂಬುದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ನಾವು ಮಾಡಬೇಕಾದದಿಷ್ಟೇ. ಆತನು ಈ ಉಡುಗೊರೆ ಕೊಡ್ತಾ ಇದ್ದಾನೆ, ಈ ಬಹುಮಾನ ಕೊಡ್ತಾ ಇದ್ದಾನೆ, ಈ ವರ ಕೊಡ್ತಾ ಇದ್ದಾನೆ. ನಮ್ಮ ಕರ್ತವ್ಯ ನಾವು ಅದನ್ನು ಸ್ವೀಕರಿಸಬೇಕಾಗಿ. ಜೀವ ಜಲ, ಬಾಯಾರಿದ್ದೇವೆ ಲೋಕದಲ್ಲಿ ಸುತ್ತಿ ಸುತ್ತಿ ಸುತ್ತಿ, ಲೋಕದ ಸ್ಥಿತಿಗತಿಗಳನ್ನು ನೋಡಿ 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 ಪ್ರಿಯರೇ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಬಲ ಇಲ್ಲ. ಜೀವ ಜಲ ನಮಗೆ ಬಲದಿಂದ, ನಮ್ಮನ್ನು ಬಲದಿಂದ ನಡೆಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಈ ಸಮಯ ನಾವು ವಾಕ್ಯದ ಆಧಾರವಾಗಿ ಜೀವ ಜಲ ನಾವು ಕುಡಿಯುವುದರಿಂದ ಅಥವಾ ಪರಿಶುದ್ಧಾತ್ಮನ ಬಲವನ್ನು ನಾವು ಹೊಂದುವುದರಿಂದ ಪ್ರತಿಫಲ ಏನು? ಕೆಲವೊಂದು ವಚನಗಳನ್ನು ನಾವು ನೋಡೋಣ. ಜೀವ ಜಲದ ಆ ಒಂದು ಅನುಭವ, ರುಚಿ ನಾವು ನೋಡುತ್ತಾ ಸಾಗುವುದಾಗಿದ್ದಲ್ಲಿ ಏನಾಗ್ತದೆ? ಮೊದಲನೆಯದು ಪ್ರಿಯರೇ, ಆತ್ಮದ ದಾಹ ತೀರಿಸುವಂತ ಸಾಮರ್ಥ್ಯ ಜೀವ ಜಲಕ್ಕಿದೆ. ಪರಿಶುದ್ಧಾತ್ಮನಿಗೆ ನಮ್ಮೊಳಗಿರುವಂತ ದಾಹ, ಬಾಯಾರಿಕೆ ಏನಿದೆಯೋ, ನಮ್ಮೊಳಗಿರುವ ಬಾಯಾರಿಕೆ ಏನಿದೆಯೋ ಅದನ್ನ ತೀರಿಸುವಂತ ಸಾಮರ್ಥ್ಯ. ನೀನು ಆ ಸ್ಥಳಕ್ಕೆ ಹೋಗು, ಆ ಕೂಟಕ್ಕೆ ಹೋಗು, ಆ ಕಾರ್ಯಕ್ರಮಕ್ಕೆ ಹೋಗು, ಅಲ್ಲಿ ಇದನ್ನು ಮಾಡಲು ಸಾಧ್ಯವಿಲ್ಲ. ಒಂದೇ ಒಂದು ಸಂಗತಿ, ಜೀವ ಜಲ ಮಾತ್ರ ನಮಗೆ ಈ ದಾಹ ತೀರಿಸುವಂತ ಸಾಮರ್ಥ್ಯದಕ್ಕುಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಜೀವ ಜಲವನ್ನ ನಮಗೆ ಕೊಡುವಾತನಾಗಿದ್ದಾನೆ. ಇದು ದೇವರು ತಾನೇ ನಮಗೆ ಕೊಡುವಂಥದ್ದು. ದೇವರು ತಾನೇ ನಮಗೆ ಕೊಡುವಂಥದ್ದು. ಆತನೇ ನಮ್ಮನ್ನ ಬಲದಿಂದ ತುಂಬಿಸುವವನು. ಆತನೇ ನಮ್ಮನ್ನ ಆ ಕ್ರಿಸ್ತನ ಬಲದಿಂದ ತುಂಬಿಸುವವನು ಆತನೇ. ನಮ್ಮ ಜೀವಿತಗಳು ಬಲಹೀನವಾಗಿರಬೇಕಂತ ಆತನು ಬಯಸುವುದಿಲ್ಲ. ನಾವೆಲ್ಲರೂ ಬಲ ಹೊಂದಿದವರಾಗಿರಬೇಕು ಎಂದು ಆತನು ಬಯಸುತ್ತಾನೆ. ಹಲ್ಲೆಲೂಯಾ. ನಾವು ಬಲಹೀನರಾಗಿರ್ಬೇಕಂತ ಬಯಸುವುದಿಲ್ಲ. ಸೊ ಬಲ ಹೊಂದಿದವು. ಸೊ ಈ ಜೀವ ಜಲ, ಈ ಪರಿಶುದ್ಧಾತ್ಮನು ನಮ್ಮ ದಾಹ, ನಮ್ಮ ಬಾಯಾರಿಕೆ, ನಮ್ಮ ಜೀವಿತದ ವಿವಿಧ ರೀತಿಯಾದ ಬಾಯಾರಿಕೆಯನ್ನ ಅದನ್ನ ನೀಗಿಸುವುದಕ್ಕೆ ಸಹಾಯ ಮಾಡ್ತಾನೆ. ಪರಿಶುದ್ಧಾತ್ಮನ ಸಾನ್ನಿಧ್ಯ ನಮ್ಮೊಳಗಿರುವಾಗ, ಆತ್ಮಭರಿತರಾಗಿ ನಾವು ಜೀವಿಸುವಾಗ ಏನಾಗ್ತದೆ?
ಪ್ರಿಯರೇ, ಏನಾಗ್ತದೆ ಅಂತಂದ್ರೆ ಗಲಾತ್ಯ 5:22, 23 ವಚನ, 22ನೇ ವಚನ ಮಾತ್ರ ಗಮನಿಸ್ರಿ. ಗಲಾತ್ಯ 5:22, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧಾತ್ಮನು ಈ ಜೀವ ಜಲ ನಮ್ಮೊಳಗೆ ತುಂಬಿ ತುಳುಕುವಾಗ ಮೊದಲನೆಯ ಅದ್ಭುತವಾದ ಆಶೀರ್ವಾದ ನಮ್ಮೊಳಗೆ ಏನಾಗ್ತದೆ ಗೊತ್ತಾ? ಈ ಫಲಗಳು ಉಂಟಾಗ್ತದೆ. ಪ್ರೀತಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ, ಸಂತೋಷದಿಂದಿರುವುದಕ್ಕೆ ಸಾಧ್ಯವಾಗ್ತದೆ, ಸಮಾಧಾನದಿಂದಿರುವುದಕ್ಕೆ ಸಾಧ್ಯವಾಗ್ತದೆ, ದೀರ್ಘ ಶಾಂತಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ, ದಯೆ ತೋರಿಸುವುದಕ್ಕೆ ಸಾಧ್ಯವಾಗ್ತದೆ, ಉಪಕಾರ ಮಾಡುವುದಕ್ಕೆ ಸಾಧ್ಯವಾಗ್ತದೆ, ನಾವು ಸಾಧುತ್ವದಿಂದ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ, ಸಹಿಸಿಕೊಳ್ಳುತ್ತಾ ಶಮೆ ತೋರಿಸುವುದಕ್ಕೂ ಸಾಧ್ಯವಾಗ್ತದೆ. ಪರಿಶುದ್ಧಾತ್ಮನ ಒಂದು ಫಲ ನಮ್ಮಲ್ಲಿ, ಪರಿಶುದ್ಧಾತ್ಮ ನಮ್ಮೊಳಗೆ ನೆಲೆಸುವಾಗ. ಎರಡನೇದು ಗಲಾತ್ಯ 5ನೇ ಅಧ್ಯಾಯದ 16ನೇ ವಚನ ನೋಡ್ರಿ. ಪರಿಶುದ್ಧಾತ್ಮನು ನಮ್ಮೊಳಗೆ ಇರುವಾಗ ಏನಾಗ್ತದಪ್ಪ? ಪರಿಶುದ್ಧಾತ್ಮನ ಬಲ ನಮ್ಮೊಳಗಿರುವಾಗ ಈ ಜೀವ ಜಲ, ಯೇಸು ಸ್ವಾಮಿ ಆಮಂತ್ರಿಸಿದ ಈ ಜೀವ ಜಲವನ್ನ ನಾವು ಕುಡಿಯುವವರಾದ್ರೆ ಏನಾಗ್ತದೆ? 16ನೇ ವಚನ ಗಲಾತ್ಯ 5:16 ಹೇಳ್ತದೆ, ನಾನು ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳ್ರಿ, ಆಗ ನೀವು ಏನ್ ಮಾಡ್ತೀರಿ? ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪರಿಶುದ್ಧಾತ್ಮ ಭರಿತ ಜೀವಿತ, ಪರಿಶುದ್ಧಾತ್ಮನ ಆತ್ಮಭರಿತ ಜೀವಿತ ಈ ಶರೀರದ ದುರಾಶೆಗಳನ್ನ, ಪಾಪದ ಸ್ವಭಾವಗಳನ್ನ ನಾವು ಜಯಿಸುವುದಕ್ಕೆ ಸಹಾಯ ಮಾಡ್ತದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಸಾನ್ನಿಧ್ಯ. ಅನೇಕರು ಈ ಬಲಹೀನತೆ ಅಂತ ಹೇಳಿ ವಿಶ್ವಾಸಿಗಳು, ಯೇಸು ಸ್ವಾಮಿಯನ್ನು ನಂಬಿದವರು, ನನಗೆ ಇದನ್ನು ಜಯಿಸುವುದಕ್ಕಾಗ್ತಾ ಇಲ್ಲ, ಇದನ್ನು ಜಯಿಸುವುದಕ್ಕಾಗ್ತಾ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ರು, ದಯವಿಟ್ಟು ಪ್ರಿಯರೇ ಇದನ್ನ ಅವರಿಗೆ ಮಾರ್ಗದರ್ಶನ ಮಾಡ್ರಿ, ಹೇಳ್ರಿ. ನಿನಗೆ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡುವುದಕ್ಕೆ ನಾವು ಸಲಹೆ ಕೊಡಬೇಕು. ಸೊ ಪರಿಶುದ್ಧಾತ್ಮನ ಅಭಿಷೇಕದ, ಪರಿಶುದ್ಧಾತ್ಮನ ಬಲದ ಆಶೀರ್ವಾದ, ಒಂದು ಫಲ ಕೊಡ್ತೇವೆ, ಎರಡು ಪಾಪವನ್ನ ಜಯಿಸುತ್ತೇವೆ, ಮೂರನೇದು ಪ್ರಿಯರೇ ನಾವು ರೋಮ 8:14 ವಚನ ನೋಡ್ರಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 14ನೇ ವಚನ. ಪರಿಶುದ್ಧಾತ್ಮನ ಕಾರ್ಯ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಪ್ರಿಯರೇ, ವಾಕ್ಯ 15ನೇ ವಚನ 16ನೇ ವಚನ ಹೇಳ್ತದೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹಲ್ಲೆಲೂಯಾ. ಅಭಿಷೇಕ ಹೊಂದಿದ್ದೀರೋ? ಯಾರ್ಯಾರು ಬಲದಿಂದ ಅಭಿಷೇಕ ಹೊಂದಿದ್ದೀರೋ ನಿಮಗೆ ಅದು ಬರ್ತ್ ಸರ್ಟಿಫಿಕೇಟ್. ಹಲ್ಲೆಲೂಯಾ. ನೀವು ದೇವರ ಮಕ್ಕಳು ಎಂಬುವಂತ ಬರ್ತ್ ಸರ್ಟಿಫಿಕೇಟ್. ನೀವು ಆ ವಿಷಯದಲ್ಲಿ ಸಂಶಯ ಪಡುವಂತ ಅವಶ್ಯಕತೆನೇ ಇಲ್ಲ. ಯಾಕೆ ಗೊತ್ತಾ? ನಾನು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ದೇನೆ. ನಾಲ್ಕನೇದು, ಪರಿಶುದ್ಧಾತ್ಮ ಬಲದಿಂದ, ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡುವಾಗ ನಮಗಿರುವಂತ ಭರವಸೆ ಇದು. ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನದ ಕೊನೆಯ ಭಾಗದಲ್ಲಿ ನೋಡ್ತೇವೆ. ಆತ್ಮ ಭರಿತ ಜೀವಿತದ ಆಶೀರ್ವಾದ ಏನ್ ಗೊತ್ತಾ? ನಿಮ್ಮ ರಕ್ಷಣೆಯ ವಿಷಯವಾದ ಸ್ವಾರ್ಥಿ ಎಂಬ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದ್ದೀರಿ. ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದ್ದೀರಿ. ನಾವು ಸೀಲ್ ಮಾಡಲ್ಪಟ್ಟಿದ್ದೇವೆ. ಓಕೆ, ದೇವರು ನಮ್ಮನ್ನ ತನಗಾಗಿ ಮುದ್ರೆ ಹಾಕಿದ್ದಾನೆ. ನನ್ನವರು 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 ಅಂತ.
ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಬಲ ಅಥವಾ ಅಭಿಷೇಕ ವಿವಾಹದ ಮುದ್ರೆ ಇರ್ತದಲ್ಲ, ಮಂಗಳಸೂತ್ರದಂತೆ. ಓಕೆ, ವಿವಾಹದ ಮುದ್ರೆ ಇರ್ತದಲ್ಲ, ಈ ಉಂಗುರದಂತೆ. ಓಕೆ, ವಿವಾಹದ ಗುರುತದು, ಗ್ಯಾರಂಟಿ ಅದು, ವಿವಾಹಿತರು ಅನ್ನುವಂಥ ಗುರುತದು. ಹಾಗೆ ಪರಿಶುದ್ಧಾತ್ಮನ ಅಭಿಷೇಕ, ಪವಿತ್ರಾತ್ಮನೆಂಬ ಮುದ್ರೆ, ದೇವರಿಗೆ ನಾವು ಸೇರಿದವರೆಂಬುವಂಥ ವಿಶೇಷವಾದ ಆಶೀರ್ವಾದ ಪ್ರಿಯರೇ. ಹಲ್ಲೆಲೂಯಾ. ಓ, ಜೀವ ಜಲವನ್ನ ಕುಡಿಯುವಾಗ, ಜೀವ ಜಲವನ್ನ ಸಮೃದ್ಧಿಯಾಗಿ ನಾವು ಕುಡಿಯುವಾಗ ದೇವರು ನಮಗೆ ಕೊಡುವಂತ ಈ ಅದ್ಭುತವಾದ ಆಶೀರ್ವಾದ. ಸೊ ಆತ್ಮದ ದಾಹ ತೀರಿಸುವಂತ ಜೀವ ಜಲ ಇದು. ಅಷ್ಟೇ ಅಲ್ಲ, ಈ 38ನೇ ವಚನ, ಯೋಹಾನ 7:38 ಇದನ್ನ ಇನ್ನೊಂದು ವಿಷಯ ಹೇಳ್ತದೆ. ಇತರರನ್ನ ಆಶೀರ್ವದಿಸುವ ಬಲ ಕೂಡ ಈ ಜೀವ ಜಲ ಕೊಡ್ತದೆ. ನಮ್ಮನ್ನ ನಾವು ಅಷ್ಟೇ ಆಶೀರ್ವಾದ ಹೊಂದುವಂಥದ್ದು ಅಷ್ಟೇ ಅಲ್ಲ, ನಮ್ಮನ್ನ ಅಷ್ಟೇ ಅಲ್ಲ, ನಮ್ಮ ಜೊತೆಗಿರುವವರಿಗೂ ಕೂಡ ಅದು ಆಶೀರ್ವಾದ ಕೊಡುವಂಥ ಅನುಭವ. ವಾಕ್ಯ ನೋಡ್ತೇವೆ ನಾವು 38ನೇ ವಚನ. ಈ ಮಾತು ನಮಗೆ ಬಹಳ ವಿಶೇಷವಾಗಿ ತಿಳಿಸ್ತದೆ. ಜೀವ ಜಲದ ಅನುಭವ ಅದು ಯಾವ ರೀತಿಯಾಗಿ ಅನೇಕರಿಗೆ ಆಶೀರ್ವಾದ ಕೊಡುವಂಥದ್ದು ಎಂಬುದಾಗಿ ಹೇಳುವಾಗ ನಾವು ಈ ಸತ್ಯವನ್ನ ಮರಿಬಾರ್ದು. 38ನೇ ವಚನ ನಮಗೆ ತಿಳಿಸ್ತದೆ ಏನಂತ, ನನ್ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಸೊ ನೀರಿನ ಹೊಳೆಗಳು ಹರಿಯುವು ಅಂತಂದ್ರೆ ಯಾರಿಗಾಗಿ? ನಿನಗಾಗಿ ಅಲ್ಲ. ನಿನಗಾಗಿ ಆಗಲೇ ಇದೆಲ್ಲ ಆಶೀರ್ವಾದ ಇದೆ. ನಿನಗಾಗಿ ಎಲ್ಲ ಆಶೀರ್ವಾದ ಇದೆ. ನೀನು ಫಲ ಕೊಡ್ತಾ ಇದ್ದೀಯಾ, ನೀನು ದೇವರ ಮಗನು ಮಗಳನ್ನಿಸಿಕೊಳ್ತಾ ಇದ್ದೀಯಾ, ನಿನ್ನ ಜೀವಿತದಲ್ಲಿ ಬೇಕಾಗಿರುವಂತ ಅನೇಕ ಸಂಗತಿಗಳು ದೇವರ ಆಗಲೇ ನಿನಗೆ ಆತ್ಮನ ಮೂಲಕ ಕೊಟ್ಟಿದ್ದಾನೆ. ಪಾಪ ಜಯಿಸುವಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಮತ್ತು ವಿಶೇಷವಾಗಿ ಮುದ್ರೆ ಹಾಕಿದ್ದಾನೆ. ಇದೆಲ್ಲ ನಿನಗೆ ಮಾಡಿದ್ದಾನೆ, ನಿನಗೆ. ಆದ್ರೆ ನಿನ್ನೊಳಗಿರುವ ಪರಿಶುದ್ಧಾತ್ಮನು ನಿನ್ನ ಮುಖಾಂತರ ಇತರರಿಗೂ ಕೂಡ ಆಶೀರ್ವಾದ ಮಾಡಲು ಬಯಸ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತ ನಿನಗಷ್ಟೇ ಆಶೀರ್ವಾದ ಅಲ್ಲ, ನಿನ್ನ ಜೊತೆಗಿರುವವರೆಲ್ಲರಿಗೂ ಆಶೀರ್ವಾದಕರವಾದ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ, ಆ ಜೀವ ಜಲ, ನಿನ್ನ ಹೊಟ್ಟೆಯೊಳಗಿಂದ ಜೀವ ಜಲ ಅದು ಹರಿಯುತ್ತದೆ ಅಂತ ಹೇಳ್ತದ ಇಲ್ವಾ? ರೈಟ್, ಜೀವ ಜಲ ಹರಿಯುತ್ತದೆ. ಈ ಒಂದು ಜೀವ ಜಲ ಅದು ಹರಿಯುವಂಥದ್ದು ಯಾಕೆ ಗೊತ್ತಾ? ಇತರರಿಗೂ ಕೂಡ ಅದು ಜೀವ ಜಲವಾಗುವುದಕ್ಕಾಗಿ. ಇತರರು ಕೂಡ ನಮ್ಮ ಸುತ್ತಮುತ್ತಲೂ ಇದ್ದಾರೆ, ಹಸಿದಿದ್ದಾರೆ, ಬಾಯಾರಿದ್ದಾರೆ, ಹುಡುಕ್ತಾ ಇದ್ದಾರೆ. ಸತ್ಯ ಎಲ್ಲಿ, ಶಾಂತಿಯಲ್ಲಿ, ಸಂತೃಪ್ತಿಯಲ್ಲಿ ಹುಡುಕ್ತಾ ಇದ್ದಾರೆ. ಯಾರು ಅವರಿಗೆ ಈ ತೃಪ್ತಿದಾಯಕ ನೀರು ಕೊಡ್ಲಿಕ್ಕೆ ಸಾಧ್ಯ? ಅಭಿಷೇಕ ಹೊಂದಿರುವ ನಾವುಗಳು. ಹಲ್ಲೆಲೂಯ. ಅಭಿಷೇಕ ಹೊಂದಿರುವ ನಾವುಗಳು ಆ ಜೀವ ಜಲ ಹರಿಯುವಂತೆ ಮಾಡಿ ಅವರಿಗೆ ತಲುಪುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಅದನ್ನೇ ಯೇಸು ಸ್ವಾಮಿ ಇದು ಇತರರಿಗೆ ಹರಡಬೇಕು, ಇತರರಿಗೆ ಹಂಚಬೇಕೆಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳಿದ ಮಾತು ಅದೇ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಯವರೆಗೂ ನೀವು ಸಾಕ್ಷಿಗಳಾಗುವಿರಿ. ಹಲ್ಲೆಲೂಯಾ. ತುಂಬಿಸಲ್ಪಟ್ಟ ಜೀವನ, ಆತ್ಮ ಭರಿತವಾದ ಜೀವನ, ಶಕ್ತಿ ಬಲದಿಂದ ತುಂಬಿಸಲ್ಪಟ್ಟ ನಿಮ್ಮ ಜೀವನ ನಿಮಗಷ್ಟೇ ಅಲ್ಲ, ನಿಮಗಾಗಿ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕಾಗಿ ಅಷ್ಟೇ ಅಲ್ಲ, ನಿಮ್ಮ ಜಾತಿ ಜನಾಂಗಕ್ಕಾಗಿ ಅಷ್ಟೇ ಅಲ್ಲ. ಏನ್ ಗೊತ್ತಾ? ಎಲ್ಲರಿಗಾಗಿ. ಹಲ್ಲೆಲೂಯಾ. ಎಲ್ಲರಿಗಾಗಿ. ಇದನ್ನ ನಾವು ಗಮನಿಸಬೇಕು. ಯೇಸು ಸ್ವಾಮಿ ಬಯಸ್ತಾನೇನಂದ್ರೆ ನಾವು ಸ್ವಾರ್ಥಿಗಳಾಗಿರಬಾರ್ದು. ನಾವು ನಮ್ಮ ಜೀವನ ಇತರರಿಗೆ ಜೀವ ಕೊಡುವಂತ ಸಾಧನವಾಗಬೇಕು. ಹಲ್ಲೆಲೂಯಾ. ಅನೇಕ ಸಾರಿ ನಿಮ್ಮನ್ನ ನೋಡಿ ನಿಮ್ಮ ತಂದೆ ತಾಯಿಗಳು ನೀವು ಬೆಳೆಯುತ್ತಾ ಇದ್ದಾಗ ಏನೆಲ್ಲ ಬೈದಿರ್ಬೋದು, ಉಪಯೋಗ ಇಲ್ದವನು ಅಂದಿರ್ಬೋದು, ದರಿದ್ರ ಅಂದಿರ್ಬೋದು, ಏನೆಲ್ಲ ಬೈದಿರ್ಬೋದು. ನನಗೆ ಗೊತ್ತಿಲ್ಲ ಯಾವ್ಯಾವ ಬೈಗಳ ಬೈದಿರ್ತಾರಂತ. ಬಟ್ ಏನು ಗೊತ್ತಾ, ದೇವ್ರು ಮಾತ್ರ ತನ್ನ ಮಕ್ಕಳಿಗೆ ಬಯಸ್ತಾನೆ ನೀವು ಇತರರಿಗೆ ಆಶೀರ್ವಾದ ಆಗಬೇಕು. ಹಲ್ಲೆಲೂಯಾ. ನಿಮ್ಮ ಜೀವನ ಮತ್ತೊಬ್ಬರಿಗೆ ಆಶೀರ್ವಾದ ಆಗಬೇಕು. ನೀವಿರುವ ಮನೆಗೆ ಆಶೀರ್ವಾದ, ನೀವಿರುವ ಓಣಿಗೆ ಆಶೀರ್ವಾದ, ನೀವು ಎಲ್ಲಿದ್ದೀರೋ ನಿಮ್ಮ ಮುಖಾಂತರ ಆಶೀರ್ವಾದ ಉಂಟಾಗಬೇಕು. ಹಲ್ಲೆಲೂಯಾ. ನಿಮ್ಮನ್ನ ನೋಡಿ ಏನ್ ಗೊತ್ತಾ, ಜನ ಆಶೀರ್ವಾದ ಬಂದಿದೆ ಅಂತ ಹೇಳಬೇಕು. ಆ ಸಾಮರ್ಥ್ಯ ದೇವರು ನಮಗೆ ಕೊಡುವಾತನಾಗಿದ್ದಾನೆ.
ಸೊ ಅದರಲ್ಲಿ ವಿಶೇಷವಾಗಿ ದೇವರ ಯೋಜನೆ, ಜೀವ ಜಲದ ಅನುಭವ ಹೊಂದಿರುವಂಥವ್ರು ಇತರರಿಗೆ ಆಶೀರ್ವಾದ ಆಗಿರ್ಬೇಕಂದ್ರೆ ಏನು ಗೊತ್ತಾ, ಕೆಲವ್ರು ಹೆಂಗೆ ಕ್ರಿಸ್ಮಸ್ ಟೈಮ್ ಬಂದಾಗೆಲ್ಲ ಆಶೀರ್ವಾದ ಆಗಕ್ಕೆ ಹೋಗಿರ್ತಾರೆ. ಓಕೆ, ಅವಾಗಷ್ಟೇ ಸೀರೆ ಹಚ್ತಾರೆ, ಅವಾಗಷ್ಟೇ ಊಟ ಹಾಕಿಸ್ತಾರೆ. ಏನು ಗೊತ್ತಾ, ಅದೇನಪ್ಪ ಅಂದರೆ ವಾರಕ್ಕೊಮ್ಮೆ ಕಾರ್ಪೊರೇಷನ್ ನೀರು ಬರ್ತದಲ್ಲ, ಹಂಗೆ ಆಶೀರ್ವಾದ ಅವ್ರದ್ದು. ಓಕೆ, ದೇವರು ನಮ್ಮನ್ನು ಹಂಗಿರ್ಬೇಕಂತ ಬಯಸಿಲ್ಲ. ನಮ್ಮ ಜೀವನ ಶೈಲಿ, ತುಂಬಿಸಲ್ಪಡುವ ಜೀವನ ಯಾವಾಗಲೂ ಹರಿಯುತ್ತಾ ಇರಬೇಕು ಪ್ರಿಯರೇ, ಯಾವಾಗಲೂ ಹರಿಯುತ್ತಾ ಇರಬೇಕು. ಯೋಹಾನ 7:38 ಅದನ್ನೇ ಹೇಳ್ತದೆ, ಜೀವಜಲದ ಅನುಭವ ಅದು ನಿರಂತರವಾಗಿರಬೇಕೆಂಬುದು ದೇವರ ಯೋಜನೆ. ಹಬ್ಬಕ್ಕೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಹೇಳ್ತಾರಲ್ಲ, ಹಂಗಲ್ಲ, ಯಾವಾಗಲೂ ನಮ್ಮ ಜೀವನ ಮತ್ತೊಬ್ಬರಿಗೆ ಆಶೀರ್ವಾದಕರವಾಗಿರಬೇಕು. ಸೊ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಮ್ಮಲ್ಲಿ ನಿರಂತರವಾಗಿ ಹರಿಯುವಂಥ ನೀರದು, ಯಾವಾಗಲೂ ಹರಿಯುವಂಥ ನೀರು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಹೇಳುವಾಗ ಗಲಾತ್ಯ 5:25 ನೋಡ್ರಿ, ಗಲಾತ್ಯ 5:25 ಹೇಳ್ತದೆ, ನಾವು ಯಾವಾಗಲೂ ಆತ್ಮ ಭರಿತರಾಗಿ ಚಲಿಸಬೇಕು, ನಡೆಯಬೇಕು, ಜೀವಿಸಬೇಕು ಅನ್ನುವಂಥ ಅರ್ಥದಲ್ಲಿ ಈ ವಾಕ್ಯ ಹೇಳ್ತದೆ. ಗಲಾತ್ಯ 5:25 ಹೇಳ್ತದೆ ಏನಂತ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಆತ್ಮನಿಂದ ಜೀವಿಸುತ್ತಿರಲ್ಲ, ನಾವು ಜೀವ ಹೊಂದಿರುವಂಥದ್ದು ಆತ್ಮನಿಂದ. ಹಲ್ಲೆಲೂಯ. ನಾವು ಸೇವಿಸುವ ಆಹಾರದಿಂದ ಅಲ್ರಿ, ನಾವು ಸೇವಿಸುವಂಥ ಅಥವಾ ನಾವು ಕುಡಿಯುವಂಥ ಈ ನಮ್ಮ ನೀರಿನಿಂದ ಅಲ್ರಿ, ನಾವು ಜೀವಿಸುತ್ತಿರುವಂಥದ್ದು ವಾಕ್ಯದಲ್ಲಿ ತಿಳಿಸುವ ಹಾಗೆ ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ. ಆತ್ಮ ಭರಿತರು, ನಾವು ಆತ್ಮನಿಂದ ಜೀವಿಸುತ್ತೇವೆ. ಆತ್ಮನ ಅಭಿಷೇಕ ಹೊಂದಿರುವವರು, ನಾವು ಆತ್ಮನಿಂದ ಜೀವಿಸುತ್ತೇವೆ. ಸೊ ಆತ್ಮನಿಂದ ಜೀವಿಸುತ್ತಿರಲಾಗಿ ಜೀವ ಇರುವವರೆಗೂ, ಜೀವ ಇರುವವರೆಗೂ ನಾವು ಆತ್ಮನನ್ನು ಅನುಸರಿಸಿ ನಡಿಬೇಕು. ಹಲ್ಲೆಲೂಯ. ಆತ್ಮನನ್ನು ಅನುಸರಿಸಿ ನಡಿಬೇಕು. ನಾವು ಅನೇಕರು ಅನೇಕ ಸಂಗತಿಗಳನ್ನು ಅನುಸರಿಸಿ ನಡೀತಾರೆ. ಲೋಕದೊಳಗೆ ನೋಡ್ತೇವೆ, ಫಿಲಮ್ ಸ್ಟಾರ್ನ ಅನುಸರಿಸಿ ನಡೀತಾರೆ, ಅನೇಕ ಸಿದ್ಧಾಂತಗಳನ್ನು ಅನುಸರಿಸಿ ನಡೀತಾರೆ. ಇಲ್ಲಿ ದೇವರು ನಮ್ಮಿಂದ ಕರೀತಾ ಇದ್ದಾನೆ, ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೀರಿ. ಹಲ್ಲೆಲೂಯ. ಪರಿಶುದ್ಧಾತ್ಮನನ್ನು ಅನುಸರಿಸಿ ನಾವು ನಡೆಯುವಂಥವರಾಗಿರಬೇಕು. ಅದರಲ್ಲಿ ವಿಶೇಷವಾಗಿ ನಾವು ಯೇಸು ಸ್ವಾಮಿಯನ್ನು ಅನುಸರಿಸುವವರು ಎಂಬುದಾಗಿ ಹೇಳುವಾಗ, ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ ಎಂಬುದಾಗಿ ಹೇಳುವಾಗ, ನಮ್ಮ ಜೀವಿತದಲ್ಲಿ ಯಶಸ್ಸಿಗೆ, ನಮ್ಮ ಜೀವಿತದಲ್ಲಿ ಜಯಕ್ಕೆ ಬೇರೆ ಯಾವುದೇ ವಿಧಾನವಿಲ್ಲ. ಪರಿಶುದ್ಧಾತ್ಮ ಭರಿತರಾಗಿ ಯಾವಾಗಲೂ ನಾವು ಜೀವಿಸ್ತಾ ಇರಬೇಕು. ಹಲ್ಲೆಲೂಯ. ಆತ್ಮನೇ ನಮ್ಮ ಜೀವ, ಆತ್ಮನೇ ನಮ್ಮ ಜೀವ. ಆತ್ಮನಿಲ್ಲ ಜೀವ ಇಲ್ಲ. ಆತ್ಮನೇ ನಮ್ಮ ಜೀವ, ಪರಿಶುದ್ಧಾತ್ಮನೇ ನಮ್ಮ ಜೀವ. ಒಂದು ವೇಳೆ ಪರಿಶುದ್ಧಾತ್ಮ ಭರಿತತೆ ಇಲ್ಲದಂಥ ಜೀವಿತಗಳು ನಾವು ನೋಡ್ತೇವೆ. ಅನೇಕರು ನಮಗೆ ಕೆಲವೊಂದು ಘಟನೆಗಳು ನಾವು ಕೇಳ್ತೇವೆ. ಏನಂತ, ಒಂದಾನೊಂದು ದಿವಸ ಇಲ್ಲಿ ಅನ್ಯೋನ್ಯತೆಯಲ್ಲಿದ್ದಾಗ ಫುಲ್ ಬಲ ಅದು ಇದು ಹಂಗೆಲ್ಲ ಇದ್ದಂಥವರು ಕೆಲಸದ ನಿಮಿತ್ತ, ಉದ್ಯೋಗದ ಒಂದು ವಿದ್ಯಾಭ್ಯಾಸದ ನಿಮಿತ್ತ ಈ ಸ್ಥಳ ಬಿಟ್ಟು ಬೇರೆ ಊರಿಗೆ ಹೋದರು. ನಿಧಾನವಾಗಿ ಏನಾಯಿತು, ನಿಧಾನವಾಗಿ ವಾರಕ್ಕೊಮ್ಮೆ ಆರಾಧನೆ ಪ್ರಾರ್ಥನೆ ಮಾಡ್ತಾ ಇದ್ದಂಥವರು ತಿಂಗಳಿಗೊಮ್ಮೆ ಆಯಿತು. ತಿಂಗಳಿಗೊಮ್ಮೆ ಇದ್ದದ್ದು 3 ತಿಂಗಳಿಗೊಮ್ಮೆ ಆಯಿತು. 3 ತಿಂಗಳಿಗೊಮ್ಮೆ ಆದದ್ದು 6 ತಿಂಗಳಿಗೊಮ್ಮೆ. ನಿಧಾನವಾಗಿ ಏನಂದರೆ ಚರ್ಚ್ ಬಿಟ್ಟರು, ಪ್ರಾರ್ಥನೆ ಬಿಟ್ಟರು, ವಿಶ್ವಾಸಿಗಳಾದವರು ಅನ್ಯೋನ್ಯತೆ ಬಿಟ್ಟರು. ಏನಾಗ್ತದೆ, ನೀರು ಕುಡಿದೆ ಎಷ್ಟು ದಿವಸ ಇರಬಹುದು? 3 ದಿವಸ ಇರ್ಬೋದು. ನೀನು ಆತ್ಮನ ಬಲವಿಲ್ಲದೆ, ಆತ್ಮ ನಿಲ್ಲದೆ ನೀನು ಬಹಳ ದಿವಸ ಬದುಕಾಗಲ್ಲ, ಸತ್ತೋಗ್ತೀಯ. ಈಗ ಅವರ ಜೀವಿತದ ಸಾಕ್ಷಿಗಳನ್ನ ನಾವು ಕೇಳ್ತಾ ಇದ್ದೇವೆ. ಇವಾಗ ಹಿಂಜರಿದು ಹೋಗಿದ್ದಾರೆ, ಅನ್ಯೋನ್ಯತೆ ಇಲ್ಲ, ಪ್ರಾರ್ಥನೆ ಇಲ್ಲ. ಸೊ ಏನಿದೆ? ಏನೂ ಇಲ್ಲ. ಕ್ರಿಸ್ಮಸ್ಗೊಮ್ಮೆ ಅಥವಾ ಹಬ್ಬಕ್ಕೊಮ್ಮೆ ಏನೋ ಬಂದು ಮುಖ ತೋರಿಸುವಂಥ ಜೀವಿತ ಇರಬಹುದು, ಬಟ್ ಆತ್ಮಿಕತೆಯೊಳಗೆ ಏನೂ ಇಲ್ಲ. ಇನ್ನು ಕೆಲವರಂತೂ ಇಲ್ಲಿ ಒಂದು ಜೀವನ, ಅಲ್ಲಿ ಒಂದು ಜೀವನ, ಬರುಡಾದ ಜೀವನ,
ನಾಟಕ ಮಾಡುವುದನ್ನು ಕಲ್ತು ಬಿಡ್ತಾರೆ ಅಷ್ಟೇ. ಬಲ ಇಲ್ಲ, ಮೋಸ ಮಾಡಿಕೊಳ್ಳೋದು ಏನಿಲ್ಲ, ಸಂತುಷ್ಟಿ ಇಲ್ಲ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ. ಯಾಕೆ? ಜೀವ ಜಲ ಕುಡಿತಾ ಇಲ್ಲ, ಆತ್ಮನ ಬಲ ಹೊಂದ್ತಾ ಇಲ್ಲ, ಜೀವ ಜಲ ಸೇವಿಸ್ತಾ ಇಲ್ಲ, ಕುಡಿತಾ ಇಲ್ಲ. ತಿರುಗಿ ನೆನ್ಪು ಮಾಡ್ಕೊಳ್ತೇನೆ, ನೀರು ಇಲ್ಲದಂತ ಜೀವನ 3 ದಿವಸ, ಆಮೇಲೆ ಔಟ್. ಯೋಹಾನ 7:37 ಜೀವ ಜಲದ ಮೂಲ ಯಾರು ಅಂತ ನಮ್ಗೆ ನೆನಪು ಮಾಡಿಕೊಡ್ತದೆ. ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ಅವನು ಚರ್ಚಿಗೆ ಬರಲಿ, ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ಅವನು ಉಪವಾಸ ಪ್ರಾರ್ಥನೆಗೆ ಬರಲಿ. ಬೈಬಲ್ ಹಂಗೆ ಹೇಳ್ತದ? ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಬಳಿಗೆ ಬನ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಜೀವ ಜಲದ ಮೂಲ ಯೇಸು ಸ್ವಾಮಿ. ಜೀವ ಜಲದ ಮೂಲ ಯೇಸು ಸ್ವಾಮಿ. ಆತನೇ ಪರಿಶುದ್ಧಾತ್ಮನ ಬಲದ ಮೂಲ, ಆತನೇ ಪರಿಶುದ್ಧಾತ್ಮದ ನಿಧಿ, ಆತನೇ ಪರಿಶುದ್ಧಾತ್ಮವನ್ನ ಕೊಡುವಂತ ಸರ್ವಶಕ್ತನು. ಆತನನ್ನ ಹೊರತುಪಡಿಸಿ ಬೇರೆ ಎಲ್ಲಿಯೂ ಕೂಡ ನಮಗೆ ಬಲ ಸಿಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ, ನೆಮ್ಮದಿ ಸಿಗುವುದಿಲ್ಲ. ಯೇಸು ಸ್ವಾಮಿ, ಯೇಸು ಸ್ವಾಮಿಯೇ ಪರಿಶುದ್ಧಾತ್ಮನ ಒಂದು ಆತ್ಮನನ್ನು ಅನುಗ್ರಹಿಸುವ ಮೂಲವಾಗಿದ್ರೆ, ಸಾಧನವಾಗಿದ್ರೆ, ಆತನೇ ನಮಗೆ ಆ ಬಲವನ್ನು ಕೊಡುವವನಾಗಿದ್ದಾನೆ ಎಂಬುದು ನಮಗೆ ಗೊತ್ತಿದ್ರೆ ನಾವು ಆತನ ಬಳಿ ಬಂದೇ ನಾವು ಹೊಂದ್ಕೊಳ್ಬೇಕು. ಓಕೆ, ಪ್ರತಿದಿನ ನಿರಂತರ ಹರಿಬೇಕಲ್ಲ ನಾವು. ಕಾರ್ಪೊರೇಷನ್ ನೀರು ಆಗಬೇಡ್ರಿ, ಬರೀ ಏನಂತ ಹೋಲಿ ಸ್ಪಿರಿಟ್ ಫ್ರೈಡೆ ಅಷ್ಟೇ ತುಂಬಿ ತುಳುಕುವಂಥದ್ದು, ಆಮೇಲೆ ಮುಗಿದೋಯ್ತು, ಸ್ಟೋರೇಜ್ ಇಟ್ಕೊಳ್ಳೋದು ಇಲ್ಲ. ನಿರಂತರವಾಗಿ ಹರಿಯುತ್ತಾ ಇರಬೇಕಂದ್ರೆ ನಿರಂತರವಾಗಿ ಆ ಯೇಸು ಸ್ವಾಮಿಯ ಬಳಿ ಬರಬೇಕು. ನಿರಂತರವಾಗಿ ಯಾವಾಗಲೂ ಯೇಸು ಸ್ವಾಮಿಯನ್ನು ಅವಲಂಬಿಸುವವರು ನಾವಾಗಿ. ಯಾಕಂದ್ರೆ ಆತನೇ ಪರಿಶುದ್ಧಾತ್ಮದ ಮೂಲವಾಗಿದ್ದಾನೆ, ಆತನೇ ಪರಿಶುದ್ಧಾತ್ಮವನ್ನು ನಮಗೆ ಅನುಗ್ರಹಿಸುವನಾಗಿದ್ದಾನೆ, ಆತನೇ ಪರಿಶುದ್ಧಾತ್ಮನನ್ನು ನಮಗೆ ಕೊಡುವನಾಗಿದ್ದಾನೆ. ಪ್ರಶ್ನೆ ಇದು ಅಷ್ಟೇ, ಯಾವನಿಗಾದರೂ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬನ್ರಿ. ಹೇಗೆ ಬರುವುದು? ನಂಬಿದವನ ಹೊಟ್ಟೆಯೊಳಗಿಂದ. ಅಂದರೆ ನಂಬಿಕೆಯ ಸಾಧನದ ಮುಖಾಂತರವಾಗಿ, ನಂಬಿಕೆಯ ಮುಖಾಂತರವಾಗಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗೆ. ಸೊ ನಂಬಿಕೆಯ ಮುಖಾಂತರ ನಾವು ಆತನ ಬಳಿ ಬರುವುದಕ್ಕೆ ಸಾಧ್ಯ. ನಾವು ವಿಶೇಷವಾಗಿ ನಂಬುವುದಾಗಿದ್ದಲ್ಲಿ ಆತನು ನಮ್ಮನ್ನು ತುಂಬುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬುವುದಾಗಿದ್ದರೆ ಆತನು ನಮ್ಮನ್ನು ತುಂಬುವವನಾಗಿದೆ. ಇದು ವರ್ಷಕ್ಕೊಮ್ಮೆ ಅಲ್ಲ, ತಿಂಗಳಿಗೊಮ್ಮೆ ಅಲ್ಲ, ಶುಕ್ರವಾರಕ್ಕೊಮ್ಮೆ ಅಲ್ಲ, ಪ್ರತಿದಿನ ನಾವು ಎದ್ದು ಕೂಡಲೇ ಹೇಳಬೇಕು, ಸ್ವಾಮಿ ನಾನು ನಿನ್ನನ್ನು ನಂಬಿದ್ದೇನೆ, ನೀನೇ ಪರಿಶುದ್ಧಾತ್ಮದ ಬಲ ಕೊಡುವವನು, ನೀನೇ ಪರಿಶುದ್ಧಾತ್ಮದ ಮೂಲ, ನಿನ್ನಲ್ಲಿ ಬಂದು ಈ ಜೀವ ಜಲ ಬೇಡ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ತುಂಬಿಸು. ಸಾಯ್ತಾ ಇದ್ದಾಗ ಒಂದು ಸ್ಪೂನ್ ನೀರಲ್ಲ ನನಗೆ ಬೇಕಾಗಿಲ್ಲ. ಓಕೆ, ನನಗೆ ಸಾಯ್ತಾ ಇರೋಗ ಸ್ಪೂನ್ ನೀರು ಹಾಕ್ತಾರಲ್ರಿ, ಏನೊಂದು ಚಮಚ ತೊಗೊಂಡು ಒಂದು ನನಗೆ ಹೆಂಗೆ ಬೇಕಂದ್ರೆ ತುಂಬಿ ತುಳುಕುವಷ್ಟು ನೀರು ಬೇಕು. ಹಲ್ಲೆಲೂಯಾ. ಎಷ್ಟಂತಂದ್ರೆ ನನ್ನ ಹೊಟ್ಟೆಯೊಳಗಿಂದ ಸಹ ಏನು ಮತ್ತೊಬ್ಬರಿಗೆ ಆಶೀರ್ವಾದ ಆಗುವಷ್ಟು ನನ್ನನ್ನು ತುಂಬಿಸು ಈ ದಿವಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಿಶೇಷವಾಗಿ ಈ ದಿವಸ ನಾವು ನಂಬಿ, ಆತನನ್ನು ನಂಬಿ ಆತನಿಂದ ಹೊಂದಿಕೊಳ್ಳೋಣ. ಆತನೇ ಬಯಸ್ತಾನೆ ನಮ್ಮನ್ನು ಆ ಜೀವ ಜಲದಿಂದ ತುಂಬಿಸ್ಬೇಕಂತ ಆತನೇ ಬಯಸ್ತಾನೆ. ಪ್ರಿಯರೇ, ಯೇಸು ಸ್ವಾಮಿಗೆ ಹೇಳ್ರಿ, ನೀನೇ ಹೇಳಿದ್ಯಲ್ಲ, ನೀನೇ ಹೇಳಿದಿ ಸ್ವಾಮಿ, ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬಾ, ನೀನೇ ಹೇಳಿದ್ದಿ, ನಾನು ನಿನ್ನ ಕಡೆ ಬಂದಿದ್ದೆ, ನನ್ನನ್ನು ತುಂಬಿಸ್ಬೇಕು, ಹೊಸದಾಗಿ ಮತ್ತೆ
ಮತ್ತೆ ನೀನು ಇವತ್ತು ತುಂಬಿಸ್ಬೇಕು, ನಾಳೆಯೂ ತುಂಬಿಸ್ಬೇಕು, ಪ್ರತಿದಿನ ತುಂಬಿಸ್ಬೇಕು. ನನ್ನ ಜೀವನ ನನಗಷ್ಟೇ ಆಶೀರ್ವಾದ ಅಲ್ಲ, ನನ್ನ ಜೀವನ ನನ್ನ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬರಿಗೂ ಅದು ಆಶೀರ್ವಾದ ಆಗುವುದಕ್ಕಾಗಿ ನೀನು ಬೇಕು, ನೀನು ಬೇಕು, ನೀನು ಬೇಕು. ನೀನು ನನ್ನನ್ನು ತುಂಬಿಸು, ಬಲದಿಂದ ತುಂಬಿಸು, ಆತ್ಮನಿಂದ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಪ್ರಿಯರೇ, ಆತನು ಕೈ ಚಾಚುತ್ತಾನೆ. ಆತನು ಬೇಕಾಗುವಷ್ಟು ಸಂತೃಪ್ತಿ ಕೊಡುವಷ್ಟು ನೀರಿನಿಂದ ನಮ್ಮನ್ನು ತುಂಬಿಸ್ತಾನೆ.